ಅದು ನನಗೆ ನಮ್ಮ ಇವರು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ಕೊಟ್ಟಿದ್ದಾರೆ. ಅದು ಯಾರ ತಪ್ಪಿನಿಂದನೂ ಆಗಿರ್ತಕ್ಕಂಥದ್ದಲ್ಲ. ಅದು ಮಿಷಿನ್ ಹಳೇದಿತ್ತು. ಮಿಷಿನ್ ಹಳೇದಿದ್ದರಿಂದ ಅದು ಎಕ್ಸ್ಪೋಸ್ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವೊಂದು ತಂಡವನ್ನು ಕೂಡ ನಾವು ಮಾಡಿದ್ವಿ. ಆ ತಂಡ ಇನ್ನೂ ವರದಿಯನ್ನು ಕೊಟ್ಟಿಲ್ಲ. ಮೋಸ್ಟ್ಲಿ ಇವತ್ತು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅವರು 3-4 ದಿನದ ಸಮಯ ಕೊಟ್ಟಿದ್ವಿ. ಅವ್ರು ಕೊಟ್ಟ ನಂತರ ಎರಡೂ ನಾನು ಕಂಪೇರ್ ಮಾಡಿ ನಾನು ತಮಗೆ ತಿಳಿಸ್ತೀನಿ. ಅದಕ್ಕೆ ಅವ್ರ ವರದಿ ಬಂದ ಮೇಲೆ ನಾನು ಹೇಳ್ತೀನಿ ಅಂತ. ನಮ್ಮ ಹಂತದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು MP ಅವರು ಕೂಡ ನೀವು ಒಂದು ಇನ್ವೆಸ್ಟಿಗೇಷನನ್ನು ನೀವು ಮಾಡಿ ಅಂತೇಳಿ ಆಂತರಿಕವಾಗಿ ಹೇಳಿದ್ರು. ಮತ್ತು ಖಾದರ್ ಸಾಹೇಬರು ಕೂಡ UT ಖಾದರ್ ಸಾಹೇಬರು ಕೂಡ ನಾನು ದೂರವಾಣಿ ಮಾಡಿ ನೀವು ನಿಮ್ಮ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ತಕ್ಷಣ ಮಾಡಿಸಿ ಅಂತ ಹೇಳಿದ ತಕ್ಷಣ ನಾವು ಮಾಡ್ತಾಯಿದ್ದೀವಿ. ರಾಜ್ಯ ಮಟ್ಟದಿಂದ ಆಗ್ತಾಯಿದೆ ಅಂತ ಹೇಳಿ ಕೇಳ್ಬಿಟ್ಟು ಹಾಂ ಹೌದ್ರಾ? ಅದು ಗೊತ್ತಿಲ್ಲ. ಅದು ಒಂದು 35 ಲಕ್ಷ ರೂಪಾಯಿ ಆಗುತ್ತೆ. ಅದು ಟೇಬಲ್ಲು ಯಾವುದು ಅನಸ್ತೇಷಿಯಾ ಟೇಬಲ್ಲು, ಅದೇ ಮೇಜರು. ನಮಗೆ ಎಲ್ಲ ಒಟ್ಟಾರೆ ಎಲೆಕ್ಟ್ರಿಕಲ್ ವರ್ಕು ಎಲ್ಲ ಸೇರೋದು ಒಂದು 50 ಲಕ್ಷ ಆಗಬಹುದು. 50ರಿಂದ 60 ಲಕ್ಷ ಅಂದಾಜು. ಅದು ಒಂದು ಟೇಬಲ್ಲೇ ಕಾಸ್ಟ್ಲಿ ನಮಗೆ 35 ಲಕ್ಷ. ಅದು ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ಇಲ್ಲ ಆ ಥರ ಏನಿರಲಿಲ್ಲ. ಅಂದರೆ ಹಳೆ ಮಿಷಿನ್ ಇದೆ, ರೀಪ್ಲೇಸ್ ಮಾಡಿ ಅಂತ ಹೇಳಿದ್ರು ಅವರು. ಹಳೆ ಮಿಷಿನ್ ಇದೆ, ರೀಪ್ಲೇಸ್ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರು. ಅದು ಡೇಂಜರ್ ಅಂತ ಏನು ಹೇಳಿರಲಿಲ್ಲ ಅವರು. ಹಳೆ ಮಿಷಿನ್ ಇದೆ, ರೀಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳಿದರು. ಪೂರ್ವಕವಾದಂಥ ಲೋಪ, ಕರ್ತವ್ಯ ಲೋಪ ಇಲ್ಲ. ನಮ್ಮ ಸಿಬ್ಬಂದಿಯನ್ನು ಮೆಚ್ಚಬೇಕು. ಅದು ಹೊಗೆ ಬಂತಗಳಲ್ಲ, ಬಹಳ ಟೈಮ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಮತ್ತು ಸನ್ಮಾನವನ್ನು ಕೂಡ ಮಾಡಬೇಕು ಅಂತ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಯೋಚನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅದನ್ನು ಕರೆಸಿ. ಹಾಸ್ಪಿಟ್ಲದು ನನಗೆ ನಮ್ಮ ಇವರು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ಕೊಟ್ಟಿದ್ದಾರೆ. ಅದು ಯಾರ ತಪ್ಪಿನಿಂದನೂ ಆಗಿರ್ತಕ್ಕಂಥದ್ದಲ್ಲ. ಅದು ಮಿಷಿನ್ ಹಳೇದಿತ್ತು. ಮಿಷಿನ್ ಹಳೇದಿದ್ದರಿಂದ ಅದು ಎಕ್ಸ್ಪೋಸ್ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವೊಂದು ತಂಡವನ್ನು ಕೂಡ ನಾವು ಮಾಡಿದ್ವಿ. ಆ ತಂಡ ಇನ್ನೂ ವರದಿಯನ್ನು ಕೊಟ್ಟಿಲ್ಲ. ಮೋಸ್ಟ್ಲಿ ಇವತ್ತು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅವರು 3-4 ದಿನದ ಸಮಯ ಕೊಟ್ಟಿದ್ವಿ. ಅವ್ರು ಕೊಟ್ಟ ನಂತರ ಎರಡೂ ನಾನು ಕಂಪೇರ್ ಮಾಡಿ ನಾನು ತಮಗೆ ತಿಳಿಸ್ತೀನಿ. ಅದಕ್ಕೆ ಅವ್ರ ವರದಿ ಬಂದ ಮೇಲೆ ನಾನು ಹೇಳ್ತೀನಿ ಅಂತ. ನಮ್ಮ ಹಂತದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು MP ಅವರು ಕೂಡ ನೀವು ಒಂದು ಇನ್ವೆಸ್ಟಿಗೇಷನನ್ನು ನೀವು ಮಾಡಿ ಅಂತೇಳಿ ಆಂತರಿಕವಾಗಿ ಹೇಳಿದ್ರು. ಮತ್ತು ಖಾದರ್ ಸಾಹೇಬರು ಕೂಡ UT ಖಾದರ್ ಸಾಹೇಬರು ಕೂಡ ನಾನು ದೂರವಾಣಿ ಮಾಡಿ ನೀವು ನಿಮ್ಮ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ತಕ್ಷಣ ಮಾಡಿಸಿ ಅಂತ ಹೇಳಿದ ತಕ್ಷಣ ನಾವು ಮಾಡ್ತಾಯಿದ್ದೀವಿ. ರಾಜ್ಯ ಮಟ್ಟದಿಂದ ಆಗ್ತಾಯಿದೆ ಅಂತ ಹೇಳಿ ಕೇಳ್ಬಿಟ್ಟು ಹಾಂ ಹೌದ್ರಾ? ಅದು ಗೊತ್ತಿಲ್ಲ. ಅದು ಒಂದು 35 ಲಕ್ಷ ರೂಪಾಯಿ ಆಗುತ್ತೆ. ಅದು ಟೇಬಲ್ಲು ಯಾವುದು ಅನಸ್ತೇಷಿಯಾ ಟೇಬಲ್ಲು, ಅದೇ ಮೇಜರು. ನಮಗೆ ಎಲ್ಲ ಒಟ್ಟಾರೆ ಎಲೆಕ್ಟ್ರಿಕಲ್ ವರ್ಕು ಎಲ್ಲ ಸೇರೋದು ಒಂದು 50 ಲಕ್ಷ ಆಗಬಹುದು. 50ರಿಂದ 60 ಲಕ್ಷ ಅಂದಾಜು. ಅದು ಒಂದು ಟೇಬಲ್ಲೇ ಕಾಸ್ಟ್ಲಿ ನಮಗೆ 35 ಲಕ್ಷ. ಅದು ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ಇಲ್ಲ ಆ ಥರ ಏನಿರಲಿಲ್ಲ. ಅಂದರೆ ಹಳೆ ಮಿಷಿನ್ ಇದೆ, ರೀಪ್ಲೇಸ್ ಮಾಡಿ ಅಂತ ಹೇಳಿದ್ರು ಅವರು. ಹಳೆ ಮಿಷಿನ್ ಇದೆ, ರೀಪ್ಲೇಸ್ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರು. ಅದು ಡೇಂಜರ್ ಅಂತ ಏನು ಹೇಳಿರಲಿಲ್ಲ ಅವರು. ಹಳೆ ಮಿಷಿನ್ ಇದೆ, ರೀಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳಿದರು.